Do ba 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 do. ಹಲೋ ಫ್ರೆಂಡ್ಸ್, ನಮಸ್ಕಾರ. ಈಗ ಸಮಯ 1:11 ನಾವು ಹೊರಟಿರೋದು ಬೆಂಗಳೂರಿಂದ 330 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಸಿಗುವಂತಹ ಸಕ್ಕರೆಬೈಲು ಆನೆ ಬಿಡಾರ. ಹೌದು, ನೀವೇನಾದರೂ ಫ್ಯಾಮಿಲಿ ಜೊತೆ ಆನೆ ನೋಡಬೇಕು, ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಮತ್ತು ಆನೆಗಳ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತಂದರೆ ನಿಮಗೆ ಬೆಸ್ಟ್ ಪ್ಲೇಸೇ ಸಕ್ಕರೆಬೈಲು. ನಾವು ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ರೋಡ್ ಪೂರ್ತಿ ಹಿಮ ಬಿದ್ದಿತ್ತು ಮತ್ತು ಡ್ರೈವ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಒಂದು ಕಡೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಕೊನೆಗೂ ನಾವು ಶಿವಮೊಗ್ಗ ತಲುಪಿದ್ವಿ. ಅಲ್ಲಿಂದ ಕೇವಲ 10 ಕಿಲೋಮೀಟರ್ ಹೋದರೆ ನಿಮ್ಗೆ ಸಿಗುತ್ತೆ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್. 8:30 to 11:30 ನಮಗೆ ಎಂಟ್ರಿ ಇರುತ್ತೆ. ನಾವು ಪಾರ್ಕಿಂಗ್ ಫೀಸ್ 30 ರೂಪಾಯಿ ಪೇ ಮಾಡಿದ್ವಿ. ಪಾರ್ಕಿಂಗ್ ಮಾತ್ರ ವಿಶಾಲವಾಗಿದೆ. ಆಮೇಲೆ ಒಂದೊಂದೇ ಆನೆಗಳನ್ನ ಸ್ನಾನ ಮಾಡಿಸೋಕ್ಕೆ ಕರ್ಕೊಂಡ್ಬರ್ತಾರೆ. ಅಷ್ಟರಲ್ಲಿ ನಾವು ಹೋಗಿ ಟಿಕೆಟ್ ತೊಗೊಬೇಕು. ಎಲಿಫೆಂಟ್ ಬಾತಿಂಗ್ಗೆ 150 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಕ್ಯಾಮ್ರಾ ಇದ್ದರೆ ಸಪ್ರೇಟ್ ಕೊಡಬೇಕಾಗುತ್ತೆ. ನಾವು ನೋಡ್ದಂಗೆ ಆನೆಗಳು ಮಾತ್ರ ತುಂಬ ಫ್ರೆಂಡ್ಲಿ ಆಗಿರ್ತವೆ. ನೀವೇ ನೋಡ್ತಾ ಇದ್ದೀರಾ, ಮಕ್ಕಳು, ವಯಸ್ಸಾಗಿದ್ದವರು ಎಲ್ಲರೂ ಕೂಡ ಆನೆಗಳನ್ನ ಮುಟ್ಟಿ ಅವುಗಳ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡು ಎಷ್ಟು ಆನಂದವಾಗಿದ್ದಾರೆ ಅಂತ. ಹಾಗೆ ನಾವು ಆನೆಗಳಿಗೆ ಸ್ನಾನ ಮಾಡಿಸಿ ಅವುಗಳ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲೇನಪ್ಪ ಮಜಾ ಅಂತಂದರೆ ಅವ್ರುಗಳು ಕರ್ಕೊಂಡ್ಬಂದಿರುವಂತಹ ಚಿಕ್ಕ ಆನೆಗಳು, ಅವುಗಳಂತೂ ತುಂಬ ತುಂಟ್ರು ಅಂತ ಹೇಳ್ಬೋದು. ಸ್ನಾನ ಮಾಡಿದ ನಂತರ ಆನೆಗಳನ್ನೆಲ್ಲ ಒಂದು ಕಡೆ ಲೈನಾಗಿ ನಿಲ್ಲಿಸ್ತಾರೆ. ಅವುಗಳಿಗೆ ಅಲ್ಲಿ ಊಟ ಕೂಡ ಕೊಡ್ತಾರೆ. ನಾವುಗಳು ಅದನ್ನ ಕಣ್ತುಂಬ ನೋಡಿ ಎಂಜಾಯ್ ಮಾಡ್ಬೋದು. ಎಲ್ಲ ಆನೆ ಲವರ್ಗಳಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ.